ಹಲೋ ನಮಸ್ತೆ ಎಲ್ರಿಗೂ. ಡಾಕ್ಟ್ರ್ ಕನ್ಸಲ್ಟ್ ಮಾಡದೆ ಗರ್ಭಪಾತದ ಮಾತ್ರೆ ತಗೊಳ್ಳೋದು ಎಷ್ಟು ಸರಿ, ಅದೆಷ್ಟು ತಪ್ಪು, ಇದರಿಂದ ಲಾಭ ಏನು ನಷ್ಟ ಏನು, ಮತ್ತು ಹಳೆ ಕಾಲದಲ್ಲಿ ಅಬೋಷನ್ ಮಾಡಿಸ್ಕೊಳ್ಳೋಕ್ಕೆ ಏನೆಲ್ಲ ಕಸರತ್ತು ಮಾಡ್ತೀವಿ, ಇದರ ಡೀಟೇಲ್ ಮಾಹಿತಿ ಇಲ್ಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟು ಗರ್ಭಪಾತದ ಮಾತ್ರೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಂದರೆ ಈಗ ಗರ್ಭಪಾತದ ಮಾತ್ರೆ ಅಂದರೆ ಮೆಡಿಕಲ್ ಅಬೋಷನ್ ಪಿಲ್ಸ್. ಹೆಚ್ಚಾಗಿ 2 ಥರದ ಮಾತ್ರೆಗಳಿರುತ್ತೆ. ಈಗಂತೂ ಹಲವಾರು ಮಾತ್ರೆಗಳು ಇದಕ್ಕೆ ಮಿಕ್ಸ್ ಆಗಿ ಡಾಕ್ಟರ್ ಕನ್ಸಲ್ಟ್ ಮಾಡ್ದೇ ಮೆಡಿಕಲ್ ಶಾಪ್ನಲ್ಲಿ ತಗೊಳ್ಳೋದೇ ಹೆಚ್ಚಾಗಿದೆ. ಎಲ್ರಿಗೂ ಇದು ಸಕ್ಸಸ್ಫುಲಿ ಆಗಲ್ಲ. ಡಾಕ್ಟರ್ ಕನ್ಸಲ್ಟ್ ಮಾಡದೆ ಮಾತ್ರೆ ತೊಗೊಂಡ್ರೆ ಏನೆಲ್ಲ ಅಪಾಯ ಆಗುತ್ತೆ ಅಂತ ನೋಡೋಣ. ಅಪೂರ್ಣ ಗರ್ಭಪಾತ, ಗರ್ಭ ಉಳಿಬೋದು, ಹಾಗೆಯೇ ಇದರಿಂದ ಗಂಭೀರ ರಕ್ತಸ್ರಾವ, ಸೋಂಕು, ಗರ್ಭಾಶಯಕ್ಕೆ ಹಾನಿ ಆಗ್ಬೋದು. ಗಂಭೀರ ರಕ್ತಸ್ರಾವ, ಎಷ್ಟು ರಕ್ತ ಹೋಗ್ಬೋದು ಅನ್ನೋದನ್ನು ಡಾಕ್ಟ್ರು ಮಾತ್ರ ಅಂದಾಜು ಮಾಡಬಲ್ಲರು. ಕಂಟಿನ್ಯೂಸ್ ಬ್ಲೀಡಿಂಗ್ ಆಗಿ ಜ್ವರ ಬರುತ್ತೆ. ನೆಕ್ಸ್ಟು ಗರ್ಭಾಶಯದ ಗಂಭೀರ ಸೋಂಕಿನಿಂದ ಭವಿಷ್ಯದಲ್ಲಿ ಮತ್ತೆ ಮಕ್ಕಳಾಗೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ನೆಕ್ಸ್ಟು ಹೆಂಗಸರಿಗೆ ಅದನ್ನು ಒಬ್ಬರೇ ಎದುರಿಸ್ಬೇಕು ಅನ್ನೋ ಒಂದು ಒತ್ತಡ, ಮಾನಸಿಕ ಒತ್ತಡ ತುಂಬ ಹೆಚ್ಚಾಗಿರುತ್ತೆ. ಸೊ ಇಷ್ಟೆಲ್ಲ ಅಪಾಯ ಇದ್ದರೂ ಕೂಡ ವೈದ್ಯರ ಮಾರ್ಗದರ್ಶನ ಇಲ್ಲದೆ ಈ ಕ್ರಮವನ್ನು ತಗೊಳ್ಳೋದು ನಿಜವಾಗ್ಲೂ ಭಯಾನಕ ಅಂತಲೇ ಹೇಳ್ಬೋದು. ಸೊ ನಮ್ಮ ಹಿಂದಿನ ಪೂರ್ವಜರ ಕಾಲದಲ್ಲಿ ಗರ್ಭಪಾತ ಒಂದು ಬಹಳ ಗುಪ್ತವಾದ ವಿಷಯ. ಅನೇಕ ಹೆಂಗಸರು ಹಗ್ಗಿ, ಬೆರಳು ಬಳ್ಳಿಯ ಕಷಾಯ ಅಥವಾ ಕೆಲವೊಂದು ದೈಹಿಕ ಕಸರತ್ತುಗಳನ್ನು ಬಳಸಿ ಈ ಗರ್ಭಪಾತ ಮಾಡ್ಕೋತಾ ಇದ್ರು. ಹೆಣ್ಮಕ್ಳು ಆರೋಗ್ಯ ತೀವ್ರ ಹಾನಿ ಆಗ್ತಾಯಿತ್ತು. ಎಷ್ಟೋ ಹೆಣ್ಮಕ್ಳು ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಇದರಿಂದ. ಇದಕ್ಕೆಲ್ಲ ಮೇನ್ ರೀಸನ್ನೇ ಆವಾಗಿನ ಕಾಲದಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ, ಡಾಕ್ಟರ್ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ ಎಲ್ರಿಗೂ. ಸೊ ಹಾಗಾಗಿ ಹೆಂಗಸು ತಾನೇ ಎಲ್ಲ ತೀರ್ಮಾನವನ್ನು ತಗೋಬೇಕಾದ ಪರಿಸ್ಥಿತಿಯಲ್ಲಿ ಇರ್ತಾಯಿದ್ರು. ಇವಾಗಿನ ಕಾಲದಲ್ಲಿ ಡಾಕ್ಟರ್ಸ್, ಅದಕ್ಕೆ ಅಂತಲೇ ಡಾಕ್ಟರ್ಸ್ ಇದ್ದಾರೆ. ನಿಮಗೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಆರೋಗ್ಯ ಪರೀಕ್ಷೆ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಸರಿಯಾದ ಮಾತ್ರೆನ ಸರಿಯಾದ ಸಮಯಕ್ಕೆ ಕೊಡ್ತಾರೆ. ನಿಮ್ಮ ಆರೋಗ್ಯ ಮಾತ್ರ ಅಲ್ಲ, ನಿಮ್ಮ ಭವಿಷ್ಯ ಕೂಡ ಆಗಿರುತ್ತೆ. ಪ್ರೆಗ್ನೆಂಟ್ ಇದ್ದೀರಾ, ಅಬೋಷನ್ನಿಗೆ ರೆಡಿ ಇದ್ದೀರಾ ನೀವು ಅಂತಂದರೆ 9 ವಾರದ ಒಳಗೇ ಗರ್ಭಕ್ಕೆ ಡಾಕ್ಟ್ರು ಮಾತ್ರೆ ಕೊಡ್ತಾರೆ. ಸೊ 9 ವಾರ ಮೀರಿತ್ತು ಅಂತಂದರೆ ಸಣ್ಣದಾಗಿ ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬೇಕಾಗುತ್ತೆ. ಇದರಲ್ಲಿ ಯಾವುದೇ ತೊಂದರೆ ಬಾರದಂತೆ ಡಾಕ್ಟ್ರು ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಸೊ ಜೀವನದಲ್ಲಿ ಕೆಲವೊಮ್ಮೆ ತಪ್ಪುಗಳಾಗ್ಬೋದು, ಅದಕ್ಕೆ ಪರಿಹಾರ ಬೇಕು ಅನ್ನೋದು ಸಹಜ. ಸೊ ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ ನಾವು ಪರಿಹಾರ ಹುಡ್ಕೋಬೇಕಾಗತ್ತೆ. ನಮ್ಮ ಸುರಕ್ಷಿತ, ನಮ್ಮ ಭವಿಷ್ಯ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗರ್ಭಪಾತ ಅದರ ಮಾತ್ರೆಗೆ ತೆಗೆದುಕೊಳ್ಳೋದು ಡಾಕ್ಟರ್ ಸಲಹೆ ಇಲ್ಲದೆ ಮಾಡಿದರೆ ಅಪಾಯ ತುಂಬಾ ಹೆಚ್ಚು ಅಂತಲೇ ಹೇಳ್ಬೋದು. ಅದರಿಂದ ನಾಚಿಕೆ, ಭಯ ಬೇಡ, ಯಾವುದು ಬೇಡ. ನಿಮ್ಮ ಹತ್ತಿರದ ಮಹಿಳಾ ವೈದ್ಯರನ್ನು ಹೋಗಿ ಭೇಟಿ ಮಾಡಿ, ಅವರು ನಿಮ್ಮ ಆರೋಗ್ಯವನ್ನು ಭವಿಷ್ಯವನ್ನು ನೋಡ್ಕೋತಾರೆ. ಸೊ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.